ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನಗಳಾಗೋಯ್ತು ವಿಡಿಯೋಗಳನ್ನ ಮಾಡಿ, ಸುಮಾರು 30 ದಿನಗಳು ಮೇಲೆ ಆಯ್ತೇನೋ ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ನನ್ನ ಫೋನು ಡ್ಯಾಮೇಜ್ ಆಗಿತ್ತು, ಸೊ ಹಾಗಾಗಿ ಆ ಕಾರಣಕ್ಕೆ ನಾನು ಯಾವುದೇ ವಿಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೇಲೆ ಎಷ್ಟು ನಂಬರ್ಗಳು ಫೋನ್ ನಂಬರ್ಗಳು ಇದ್ದಾವೆ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೊದಲಿಗೆ ನೀವು ಗೂಗಲಲ್ಲಿ ನೀವು ಇದನ್ನ ಫೋನ್ನಲ್ಲಾದರೂ ಚೆಕ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಅದರಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. TAFCOP ಅಂತೇಳಿ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟರೆ ಈ ಥರ ಫಸ್ಟ್ ಒನ್ ಬರುತ್ತೆ, TAFCOP ಅಂತ. ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ರಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಅಂತ ಹೇಳ್ಬಿಟ್ಟಿದೆ. ಇದು ಬಂದು ಗೌರ್ಮೆಂಟ್ ಸೈಟ್ ಆಗಿರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ನಿಮ್ಮ ಹತ್ರ ಯಾವ ನಂಬರ್ ಈಗ ಇದೆಯೋ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ, ಸೊ ಆ ನಂಬರ್ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನನ್ನ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀನಿ. ನೆಕ್ಸ್ಟು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ರಿ. ಅದು ಯಾವ ಥರ ಇದೆಯೋ ಅದೇ ಥರ ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡ್ಕೊಳ್ರಿ. ಎಂಟ್ರಿ ಮಾಡಿಕೊಂಡು ವ್ಯಾಲಿಡೇಟ್ ಕ್ಯಾಪ್ಚಾ ಅಂತ ಕೊಟ್ಟರೆ ನಿಮ್ಮ ನಂಬರ್ಗೊಂದು OTP ಬರುತ್ತೆ. OTP ಬಂತು. ಆ OTPನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ರಿ. ಎಂಟ್ರಿ ಮಾಡಿಕೊಂಡು ಲಾಗಿನ್ ಅಂತ ಕೊಟ್ಟರೆ ಕೆಲವೊಂದು ಟೈಮ್ OTP ಬಂದಿಲ್ಲ ಅಂತಂದ್ರೂ ರೀಸೆಂಟ್ OTPನ ನೀವು ಕ್ಲಿಕ್ ಮಾಡಿಕೊಂಡು ಇನ್ನೊಂದ್ಸಲ OTPನ ನೀವು ತೊಗೋಬೋದು. ಓಕೆ, ಈ ಥರ ಓಪನ್ ಆಯಿತು. ನೀವು ನೋಡ್ಬೋದು ಇದು ಬಂದು ವೆಲ್ಕಮ್ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಇದೆ ಇಲ್ಲಿ. ಇಲ್ಲಿ ಲಾಗಿನ್ ಟೈಮಿಂಗ್ಸ್ ಕೂಡ ಓಡ್ತಾ ಇದೆ. ನೀವು ನೋಡ್ಬೋದು ಆ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇನ್ ಯುವರ್ ನೇಮ್ 5 ಅಂದರೆ 5 ನಂಬರ್ಗಳು ನನ್ನ ಆಧಾರ್ ಕಾರ್ಡ್ ಹೆಸರಲ್ಲಿದೆ. ಲಾಸ್ಟು 232179538953787915 ಇಷ್ಟು ನಂಬರ್ಗಳು ರಿಜಿಸ್ಟರ್ಡ್ ಇದೆ. ಇದರಲ್ಲಿ ಈಗ ಆ್ಯಕ್ಟಿವ್ ಇರೋದು 3 ನಂಬರ್ಗಳು ಮಾತ್ರ, 914 915 ಮತ್ತು 378. ಇದು 2 ನಂಬರ್ಗಳು ಈಗ ಇಲ್ಲ. ಅದು ನಿಮಗೆ ಬೇಕಾಗಿಲ್ಲ ಅಂತಂದರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕು. ನೀವು ನೋಡ್ಬೋದು ಯು ಕೆನಾಟ್ ರಿಪೋರ್ಟ್ ದಿಸ್ ನಂಬರ್ ಅಗೇನ್, ದಿಸ್ ನಂಬರ್ ಹ್ಯಾಸ್ ಬಿನ್ ಆಲ್ರೆಡಿ ರಿಪೋರ್ಟೆಡ್. ಓಕೆ, ನಾನು ಲಾಸ್ಟ್ ಟೈಮ್ ಇದನ್ನು ನಾನು ರಿಪೋರ್ಟ್ ಮಾಡಿದ್ದೆ, ಅಂದರೆ ಇದು ನನಗೆ ನಂಬರ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಕ್ಲಿಕ್ ಮಾಡಿಕೊಂಡು ಒಂದು ಸೆಕೆಂಡ್, ಅದನ್ನು ಆಲ್ರೆಡಿ ಮಾಡಿದ್ದೀನಿ. ಸೊ ಹಾಗಾಗಿ ಅದು ತಗೋತಾ ಇಲ್ಲ. ಇದನ್ನು ಮಾಡ್ತೀನಿ. ಯು ಕೆನಾಟ್ ರಿಪೋರ್ಟ್ ಯುವರ್ ಓನ್ ನಂಬರ್, ಇದನ್ನು ಕೂಡ ರಿಪೋರ್ಟ್ ಮಾಡೋಕ್ಕಾಗಲ್ಲ. ಓಕೆ, ಈ ನಂಬರ್ ನೋಡೋಣ. ಇದಾಯ್ತು ನೋಡಿ. ಇಲ್ಲಿ ನಾಟ್ ಮೈ ನಂಬರ್ ಅಂತಿದೆ, ನಾಟ್ ರಿಕ್ವೈರ್ಡ್ ಅಂತಿದೆ, ಮತ್ತು ರಿಕ್ವೈರ್ಡ್ ಅಂತಿದೆ. ನೀವು ರಿಕ್ವೈರ್ಡ್ ಅಂತ ನಾಟ್ ರಿಕ್ವೈರ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ರಿಪೋರ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ನಂಬರ್ ನಿಮ್ಮ ಹೆಸರಿನಿಂದ ರಿಮೂವ್ ಆಗುತ್ತೆ. ಸೊ ಆಲ್ರೆಡಿ ನಾನು ಇಲ್ಲಿ 389 ಮತ್ತು 2321 ನಂಬರ್ನ ಆಲ್ರೆಡಿ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದೀನಿ. ಸೊ ಅದು ಟೈಮ್ ತಗೊಳುತ್ತೆ. ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಾಗ ಸುಮಾರು ಒಂದು 21 ದಿವಸ 30 ದಿವಸ ಟೈಮ್ ತೊಗೊಂಡು ಆಮೇಲೆ ಅದು ನಿಮ್ಮ ಆಧಾರ್ ಕಾರ್ಡಿಂದ ಅದು ಡಿಲೀಟ್ ಆಗುತ್ತೆ. ಸೊ ಇಷ್ಟೇ, ತುಂಬ ಈಸಿ ಇದೆ. ಯಾರಿಗಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.